ಮೊದಲ ಬಾರಿಗೆ ಸಂಡೇ ಬಜೆಟ್. ಈಗಾಗಲೇ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಂಡೇ ಬಜೆಟ್ ಮಂಡಿಸಲಾಗ್ತಾ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. 9ನೇ ಬಾರಿಗೆ ಬಜೆಟ್ ಅನ್ನು ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್. ಬ್ರಿಟಿಷ್ ಯುಗದ ಸಂಪ್ರದಾಯವನ್ನ ಅರುಣ್ ಜೇಟ್ಲಿ ಆಲ್ರೆಡಿ ಮುರಿದಿದ್ದಾರೆ. 2017ರಲ್ಲಿ ಫೆಬ್ರವರಿ 1ರಂದು ಬಜೆಟ್ ಅನ್ನು ಮಂಡಿಸಿದ್ರು ಅರುಣ್ ಜೇಟ್ಲಿ. ಹೊಸ ಹಣಕಾಸು ವರ್ಷ ಪ್ರಾರಂಭಕ್ಕೆ ಸಮಯ ನೀಡುವ ಸಲುವಾಗಿ ಬಜೆಟ್ ಫೆಬ್ರವರಿ 1 ಸಂಡೇ ಆದ್ರೂ ಮಂಡನೆ ಮಾಡಲಾಗ್ತಾ ಇದೆ. ಹೊಸ ಲೆಕ್ಕಾಚಾರ ಪುನರ್ ಪ್ರಾರಂಭಿಸೋದಕ್ಕೆ ಹೆಚ್ಚು ಸಮಯ ನೀಡುವ ಉದ್ದೇಶದಿಂದ ಫೆಬ್ರವರಿ 1ರಂದೇ ಬಜೆಟ್ ಅನ್ನ ಮಂಡಿಸಲಾಗ್ತಾ ಇದೆ. ಅದೇ ಪದ್ಧತಿಯನ್ನ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಮುಂದುವರಿಸಿಕೊಂಡು ಬರ್ತಿದ್ದಾರೆ. ಫೆಬ್ರವರಿ 1ನೇ ತಾರೀಕಿನಿಂದಲೇ ಬಜೆಟ್ ಮಂಡನೆ ಆಗ್ತಾ ಇದೆ. ಮುಂಬರುವ ಹಣಕಾಸು ವರ್ಷಕ್ಕೆ ಸ್ವಲ್ಪ ಸಮಯ ಬೇಕು. ಇರುವಂತಹ ಎಲ್ಲ ತೆರಿಗೆ ಕಟ್ಟೋದಾಗಿರ್ಬೋದು, ಎಲ್ಲವನ್ನ ಕ್ಲೋಸ್ ಮಾಡೋದಾಗಿರ್ಬೋದು, ಅದೆಲ್ಲಕ್ಕೂ ಸಮಯ ಬೇಕು. ಫೆಬ್ರವರಿ ಎಂಡಿಂಗ್ನಲ್ಲಿ ಬಜೆಟ್ ಆಗ್ತಾ ಇತ್ತು. ಬಟ್ ಆ ಸಂಪ್ರದಾಯಕ್ಕೆ ಒಂದು ಅಂತ್ಯವನ್ನ ಹಾಡಿ ಅರುಣ್ ಜೇಟ್ಲಿ ಅವರು 2017ರಲ್ಲಿ ಫೆಬ್ರವರಿ 1ರಂದೇ ಬಜೆಟ್ ಅನ್ನು ಮಂಡಿಸಿದ್ರು. ಅಂದಿನಿಂದಲೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಯಾರಿಗೆ ಬಂಪರ್? ರೈತರು ಹಾಗೂ ಹಿರಿಯ ನಾಗರಿಕರಿಗೆ ದೊಡ್ಡ ಕೊಡುಗೆ ಸಿಗುತ್ತಾ? 13 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲದಂತೆ ಮಾಡ್ತಾರಾ ನಿರ್ಮಲಾ? ಪಿಎಂ ಕಿಸಾನ್ ಸಮ್ಮಾನ ನಿಧಿ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಇದೆ. 300ಕ್ಕೂ ಹೆಚ್ಚು ಹೊಸ ವಂದೇ ಭಾರತ್ ರೈಲು ಬರುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಅಮೃತ್ ಭಾರತ್ ರೈಲುಗಳನ್ನು ಕೂಡ ಘೋಷಿಸುವಂತಹ ಸಾಧ್ಯತೆ ಇದೆ. ಮೂಲ ಸೌಕರ್ಯ ಅಭಿವೃದ್ಧಿಗೆ ಬಜೆಟ್ನಲ್ಲಿ ಹೆಚ್ಚಿನ ಒತ್ತು ಕೊಡುವಂತಹ ಸಾಧ್ಯತೆಗಳಿದೆ. ಬಹಳಷ್ಟು ನಿರೀಕ್ಷೆಗಳಿದೆ ಈ ಬಾರಿಯ ಬಜೆಟ್ನಲ್ಲಿ. ಹಾಗಾಗಿ ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಯಾರಿಗೆ ಬಂಪರ್? ರೈತರಿಗ ಅಥವಾ ಹಿರಿಯ ನಾಗರಿಕರಿಗೆ ಏನಾದರೂ ದೊಡ್ಡ ಕೊಡುಗೆಯನ್ನು ಕೊಡ್ತಾರಾ? ಈಗ 5 ಲಕ್ಷದವರೆಗೂ ಕೂಡ ಟ್ಯಾಕ್ಸ್ ನಲ್ಲಿ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ. ಅದು 13 ಲಕ್ಷದವರೆಗೂ ಏರಿಕೆಯಾಗಬಹುದಾ? 13 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲದಂತೆ ಮಾಡ್ತಾರಾ? ಆ ಒಂದು ನಿರೀಕ್ಷೆ ಕೂಡ ಇದೆ. ಇನ್ನು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಹೆಚ್ಚಳ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಇನ್ನು 300ಕ್ಕೂ ಹೆಚ್ಚು ಹೊಸ ವಂದೇ ಭಾರತ್ ರೈಲು ಬರುವಂತಹ ಸಾಧ್ಯತೆಗಳಿದೆ. ಅಷ್ಟೇ ಅಲ್ಲ, ಅಮೃತ್ ಭಾರತ್ ರೈಲುಗಳನ್ನು ಘೋಷಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.